ಎಲ್ಲರಿಗೂ ಏನು IVF ಮಾಡಬೇಕು, ದೊಡ್ಡ ಚಿಕಿತ್ಸೆ ಮಾಡಬೇಕು, ಲ್ಯಾಪ್ರೋಸ್ಕೋಪಿ ಮಾಡಬೇಕು ಆ ಥರ ಇರಲ್ಲ. ತುಂಬ ಸಿಂಪಲಲ್ಲೇ ಈಸಿಯಾಗೇ ಒಂದು ಸಿಂಪಲ್ ಮಾತ್ರೆಯಲ್ಲೇ ಅವ್ರು ಸರಿ ಹೋಗ್ತಾರೆ. ಸುಮಾರು ಜನ ನೋಡಿದ್ದೀನಿ ಥೈರಾಯ್ಡ್ ಸಮಸ್ಯೆ ಕರೆಕ್ಷನ್ ಆಗಿದ ತಕ್ಷಣ ತಾವೇ ಕನ್ಸೀವ್ ಆಗ್ತಾರೆ. ತುಂಬ ಒಬೆಸಿಟಿ ಇದ್ದರೆ ಎಲ್ಲ ಸ್ಪರ್ಮ್ ಕ್ವಾಂಟಿಟಿ ಎಲ್ಲ ಕಮ್ಮಿ ಆಗುತ್ತೆ. ಸೊ ಅವ್ರು ನ್ಯಾಚುರಲ್ ಅಂತ ಕಾಯಬಾರ್ದು, ಆದಷ್ಟು ಬೇಗ ಒಂದು ಮಗು ಮಾಡ್ಕೊಂಬಿಡ್ಬೇಕು. ಫಾರ್ ಎಕ್ಸಾಂಪಲ್ ಕಂಪ್ಲೀಟ್ ಫೇಲ್ಯೂರ್ ಆಗಿಬಿಟ್ರೆ ಓವರೀಸು, ಅವ್ರು ಬೇರೆಯವ್ರ ಎಗ್ಸ್ ತೊಗೋಬೇಕು. ಅದು ತುಂಬ ಜನ ಹೆಂಗಸ್ರು ಇಷ್ಟಪಡಲ್ಲ, ನಮ್ಮದೇ ಜೆನೆಟಿಕ್ ಮೆಟೀರಿಯಲ್ ಬೇಕು ಅಂತಾರೆ. ಆಮೇಲೆ ಹಸ್ಬೆಂಡ್ಸು ಅಷ್ಟೇ ಬೇರೆಯವ್ರ ಎಗ್ಸ್ಗೆ ಅಷ್ಟು ಈಸಿಯಾಗಿ ಒಪ್ಕೊಳ್ಳಲ್ಲ. ನಾನು ಇವಾಗ ನೋಡ್ತಿರೋದು ಇಂಡಿಯನ್ ವಿಮೆನಲ್ಲಿ ಫರ್ಟಿಲಿಟಿ ತುಂಬ ಕಮ್ಮಿ ಆಗ್ತಿದೆ ತುಂಬ ಬೇಗ. ಸೊ ಇದು ನಾವು ತುಂಬ ಜಾಸ್ತಿ ಕೆಮಿಕಲ್ಸ್ಗೆ ಎಕ್ಸ್ಪೋಸ್ ಆಗೋದ್ರಿಂದ ಎಂಡೋಕ್ರೈನ್ ಡಿಸ್ರಪ್ಟರ್ಸ್ ಅಂತೀವಿ. ಸೊ ನಾವು ತಲೆಯಿಂದ ಹಿಡಿದು ಕಾಲ್ವರೆಗೂ ಅಷ್ಟು ಕೆಮಿಕಲ್ಸ್ ನಾವು ಬಾಡಿಗೆ ಹಾಕ್ತಿರ್ತೀವಿ. ಪ್ಲಸ್ ನಾವು ಮನೇಲಿ ಯೂಸ್ ಮಾಡೋ ಕೆಮಿಕಲ್ಸು, ಫ್ಲೋರ್ ವಾಶ್ ಇರ್ಬೋದು, ಹ್ಯಾಂಡ್ ವಾಶ್ ಇರ್ಬೋದು, ಶ್ಯಾಂಪೂಸ್ ಇರ್ಬೋದು, ಆಮೇಲೆ ಬಟ್ಟೆ ಡಿಟರ್ಜೆಂಟ್ಸ್ ಇರ್ಬೋದು, ಪೇಂಟ್ಸ್, ಎಲ್ಲ ಅದರಲ್ಲೂ ಕೆಮಿಕಲ್ಸ್ ಇದೆ. ಸೊ ನಿಮ್ಮ ನಂಬಿಕೆ, ನಮ್ಮ ಪರಿಶ್ರಮ ಮತ್ತು ಅವನ ಅನುಗ್ರಹ, ಸೊ ಈ ಮೂರು ಸೇರಿದಾಗ್ಲೇ ರಿಸಲ್ಟ್ಸ್ ಬರೋದು. ಇದು ಎಸ್ಪೆಷಲಿ ರೀಪ್ರೊಡಕ್ಟಿವ್ ಫೀಲ್ಡಲ್ಲಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ ಗರ್ಭಗುಡಿ IVF ಸೆಂಟರ್ನ ಫೌಂಡರ್ ಮತ್ತು ಮೆಡಿಕಲ್ ಡೈರೆಕ್ಟರ್ ಆಗಿರುವಂಥ ಡಾಕ್ಟರ್ ಆಶಾ ವಿಜಯ್ ಅವರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ತೆ, ಹೇಗಿದ್ದೀರಾ? ಸೂಪರ್ ಸರ್. ಓಕೆ, ಥ್ಯಾಂಕ್ ಯು. ಸೊ ಇವತ್ತು ಕೂಡ ನಾವು ಮತ್ತೆ ನಮ್ಮ ಒಂದು ಟಾಪಿಕ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ, ಅಂದರೆ ಸಂತಾನೋತ್ಪತ್ತಿ, ಮಕ್ಕಳಾಗದಿರುವಂಥದ್ದು, IVF, ಈ ಥರ ವಿಚಾರಗಳನ್ನ ಮಾತಾಡ್ತೀವಿ. ಬಟ್ ಕೆಲವೊಂದು ಬೇಸಿಕ್ ವಿಚಾರಗಳನ್ನ ಆಲ್ರೆಡಿ ಮಾತಾಡಿರೋದ್ರಿಂದ ನೀವು ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ, ಅಂದರೆ ಇದಕ್ಕಿಂತ ಮುಂಚೆ ಮಾಡಿರೋ ವಿಡಿಯೋಗಳನ್ನ ದಯವಿಟ್ಟು ನೋಡಿ. ಆ ಎಲ್ಲ ಲಿಂಕ್ಗಳನ್ನ ಪುನೀತ್ ಅವರು ನಮ್ಮ ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತಾರೆ. ಸೊ ಮೊದಲನೇದಾಗಿ ಫಲವತ್ತತೆ ಬಗ್ಗೆ, ಅಂದರೆ ಸಂತಾನಹೀನತೆ ಬಗ್ಗೆ ಸಮಸ್ಯೆ ಇದೆ ಅಂತ ದಂಪತಿಗಳನ್ನಿಸಿದರೆ 2 ವರ್ಷ, 3 ವರ್ಷ, ಬಹುಶಃ ಕೆಲವೊಂದು ಸಲ 4 ವರ್ಷ ಆಯಿತು. ಸೊ ಅವ್ರೇನು ಫಸ್ಟ್ ಮಾಡಬೇಕಾಗಿರೋದೇನು? ನಿಮ್ಮ ಹತ್ರ ಬರೋಕ್ಕಿಂತ ಮುಂಚೆ, ಈಗ ಎಲ್ಲರೂ ಡಾಕ್ಟರ್ ಹತ್ರ ಬರಲ್ಲ, ಫಸ್ಟ್ ಅವರೇ ಒಂದು ಯೋಚನೆ ಮಾಡ್ತಾರೆ. ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್ ಕ್ವೆಶ್ಚನ್ ಇದು. ಅವರು ಫಸ್ಟು ಯೋಚನೆ ಮಾಡಬೇಕು, ಅವರಿಬ್ಬರಲ್ಲಿ ಲೈಂಗಿಕ ಆರೋಗ್ಯ ಯಾವ ಥರ ಇದೆ ಅನ್ನೋದನ್ನು. ತುಂಬ ಜನಕ್ಕೆ ಗೊತ್ತಿರಲ್ಲ. ಆ್ಯಕ್ಚುಲಿ ಲೈಂಗಿಕ ಚಟುವಟಿಕೆ ಕರೆಕ್ಟಾಗೇ ಇಟ್ಕೊಂಡಿರಲ್ಲ. ಬಟ್ ಆದ್ರೂ ಮಗು ಆಗಲಿಲ್ಲ ಅಂತ ಪರಿತಪಿಸ್ತಾ ಇರ್ತಾರೆ. ಓಕೆ. ಒಬ್ಬರು ಮಾರ್ನಿಂಗ್ ಶಿಫ್ಟಲ್ಲಿ ಮಾಡ್ತಿರ್ತಾರೆ, ಒಬ್ಬರು ನೈಟ್ ಶಿಫ್ಟಲ್ಲಿ ಮಾಡ್ತಾ ಇರ್ತಾರೆ. ದೇ ಹಾರ್ಡ್ಲಿ ಮೀಟ್. ಇವಾಗೆಲ್ಲ ಗೊತ್ತಲ್ಲ ನಿಮಗೆ, ಕೆಲಸದ ಫುಲ್ ಬೇರೆ ಶೆಡ್ಯೂಲ್ಸ್ ಇರುತ್ತೆ. ಸೊ ಅವ್ರು ಕರೆಕ್ಟಾಗಿ ಕಾಂಟ್ಯಾಕ್ಟ್ ಇಟ್ಕೊಳ್ತಿದ್ದಾರಾ? ಆಮೇಲೆ ನಾವು ಲಾಸ್ಟ್ ಟೈಮೇ ಡಿಸ್ಕಸ್ ಮಾಡಿದ್ವಲ್ಲ, ಯಾವ ಟೈಮಲ್ಲಿ ಅವ್ರು ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ಅವ್ರಿಗೆ ರಿಸಲ್ಟ್ಸ್ ಬರುತ್ತೆ ಅಂತ ಎಲ್ಲ. ಸೊ ಅದ್ರದ್ದು ಕೂಡ ಅವೇರ್ನೆಸ್ ಅವ್ರಿಗೆ ಇರಬೇಕು. ಎಕ್ಸಾಕ್ಟ್ಲಿ. ಯಾಕಂದರೆ ಅವ್ರ ಪೀರಿಯಡ್ ಆಗಿ 4-5 ಡೇಸ್ ಕಾಂಟ್ಯಾಕ್ಟ್ ಇರುತ್ತೆ. ಆಮೇಲೆ ನೋಡಿದ್ರೆ ಅವರು ಬಂದು ನಮ್ಮ ಹತ್ರ ಹೇಳೋವಾಗ ಅವರು ಓವ್ಯುಲೇಷನ್ ಟೈಮಲ್ಲಿ ಕಾಂಟ್ಯಾಕ್ಟೇ ಇರಲ್ಲ. ಸೊ ಅದು ತುಂಬ ತಪ್ಪು. ಫರ್ಟೈಲ್ ಪೀರಿಯಡ್ ಅಂತ ಏನಿರುತ್ತೆ ಆ ಟೈಮಲ್ಲಿ ಅವ್ರು ಇಟ್ಕೊಳ್ತಿದ್ದಾರ ಲೈಂಗಿಕ ಚಟುವಟಿಕೆ ಅನ್ನೋದು ಒಂದು. ಆಮೇಲೆ ಆ ಟೈಮಲ್ಲಿ ತುಂಬ ಹೊಟ್ಟೆ ನೋವು ಇರುತ್ತಾ, ತುಂಬ ಒದ್ದಾಡ್ತಾ ಇದ್ದಾರೆ ಕಾಂಟ್ಯಾಕ್ಟ್ ಇರೋದಕ್ಕೆ. ನಾವು ಆ್ಯಕ್ಚುಲಿ ಒಂದು ಕೇಸ್ ನೋಡಿದೆ ಸರ್, 10 years ಆಗಿದೆ ಮ್ಯಾರೇಜ್ ಆಗಿ, ಸೆಕ್ಷುವಲ್ ಕಾಂಟ್ಯಾಕ್ಟ್ ಇಲ್ಲ. ಬಿಕಾಸ್ ಲೇಡಿ ಹ್ಯಾಸ್ ಸಮ್ ಇಶ್ಯೂಸ್, ಪೇಯ್ನ್ ಅಂತ. ಆಮೇಲೆ ಎಮೋಷ್ನಲಿ, ಮೆಂಟಲಿ ಶಿ ಇಸ್ ಡಿಸ್ಟರ್ಬ್ಡ್. ಅದಕ್ಕೆ ನಾವು ವಜೈನಿಸ್ಮಸ್ ಅಂತೀವಿ. ಅವ್ರು ನಮ್ಮ ಹತ್ರ ಬಂದು ನಾವು ಸ್ಕ್ಯಾನ್ ಪ್ರೋಬ್ ಯಾವಾಗ ಆಗಲಿಲ್ವೋ ಅವಾಗ ನಾವು ಕೂತ್ಕೊಂಡು ಕೇಳಿದಾಗ ಅವ್ರು ಹೇಳ್ತಿದ್ದಾರೆ ನಮ್ಮಿಬ್ಬರಲ್ಲಿ ಯಾವುದೇ ಥರದ ಇದಿಲ್ಲ, ಕಾಂಟ್ಯಾಕ್ಟ್ ಇಲ್ಲ. ಸೊ ಬಟ್ ನಾವು ಯಾರನ್ನೂ ಅಪ್ರೋಚು ಮಾಡಿಲ್ಲ. 10 ವರ್ಷ ಈ ಥರನೂ ಇದ್ದಾರೆ ಜನ. ಆಮೇಲೆ ಅವ್ರದ್ದು ಪೀರಿಯಡ್ಸ್ ರೆಗ್ಯುಲರ್ ಇದೆಯಾ ಅಂತ ಒಂದು ಆಲೋಚನೆ ಮಾಡಬೇಕು. ಎಷ್ಟೋ ಜನಕ್ಕೆ ಯಾವಾಗ ಲಾಸ್ಟ್ ಪೀರಿಯಡ್ಸ್ ಆಗಿದೆ ಅಂತಲೇ ಮರ್ತೋಗಿರ್ತಾರೆ. ಈ ಕಂಪ್ಲೀಟ್ ಅವ್ರದ್ದು ಕೆರಿಯರು, ಬಿಸ್ನೆಸ್ಸು, ಫ್ಯಾಮ್ಲಿ ಇದರಲ್ಲಿ ಅವರೊಂದು ಇದೇ ಇಟ್ಕೊಳ್ಳಲ್ಲ, ಕ್ಯಾಲ್ಕುಲೇಷನ್ನು. ಸೊ ಸುಮಾರು ಜನ ಮೊಬೈಲಲ್ಲಿ ನೋಟ್ ಡೌನ್ ಮಾಡ್ಕೊಂಡು ಬಂದಿರ್ತಾರೆ ನನ್ನ ಹತ್ರ ಬರೋವಾಗ, ಲಾಸ್ಟ್ 6 monthsಲ್ಲಿ ನಮ್ಮ ಡೇಟ್ಸ್ ಈ ಥರ ಇದೆ ಅಂತ. ಸೊ ಅದನ್ನು ನೋಡ್ಕೋಬೇಕು. 45 days 50 daysಗೆ ಬರ್ತಾ ಇದೆಯಾ, ಅವಾಗ ಎಗ್ ಯಾವಾಗಲೂ ರಿಲೀಸ್ ಆಗುತ್ತೆ. ಇವ್ರಿಗೆ 100% ಅವ್ರಿಗೆ ಪ್ರೆಗ್ನೆನ್ಸಿ ಆಗ್ತಿರಲ್ಲ. ಆಮೇಲೆ ಅಟ್ಲೀಸ್ಟ್ ಅವ್ರಿಗೆ ಪೀರಿಯಡ್ಸ್ ಟೈಮಲ್ಲಿ ಏನಾರ ತುಂಬ ಪೇಯ್ನ್ ಇದೆಯಾ, ಸಿವಿಯರ್ ಡಿಸ್ಚಾರ್ಜ್ ಇದೆಯಾ, ಪೀರಿಯಡ್ಸ್ ಮುಗಿದ ಮೇಲೂ ಅವ್ರಿಗೆ ಬ್ಲೀಡ್ ಆಗ್ತಾ ಇದೆಯಾ, ಅದೆಲ್ಲ ಸಮಸ್ಯೆಗಳದು. ತುಂಬ ಇಗ್ನೋರ್ ಮಾಡ್ತಾ ಇರ್ತಾರೆ. ಸೊ ಅದು ಇಗ್ನೋರ್ ಮಾಡಬಾರ್ದು. ಡಾಕ್ಟರ್ ಹತ್ರ ಬಂದು ತೋರಿಸ್ಕೋಬೇಕು. ಒಂದು ಟ್ರಾನ್ಸ್ವೆಜೈನಲ್ ಸ್ಕ್ಯಾನ್ ಮಾಡ್ಕೋಬೇಕು. ಟ್ರಾನ್ಸ್ವೆಜೈನಲ್ ಅಂದರೆ ಕೆಳಗಡೆಯಿಂದ ಮಾಡೋ ಸ್ಕ್ಯಾನು. ಸೊ ಅವಾಗ ನಮ್ಗೆ ಯೂಟ್ರಸ್ಸು, ಓವರೀಸ್ ಎಲ್ಲ ತುಂಬ ನೀಟಾಗಿ ಕಾಣುತ್ತೆ. ಯಾವ ಸಮಸ್ಯೆಯಿಂದ ಇವ್ರಿಗೆ ಮಗು ಆಗ್ತಿಲ್ಲ ಅಂತ ಗೊತ್ತಾಗುತ್ತೆ. ಹಸ್ಬೆಂಡ್ ಬಂದು ಒಂದು ವೀರ್ಯಾಣು ಪರೀಕ್ಷೆಗಳು ಮಾಡಿಕೊಂಡ್ರೆ ಅವರಿಬ್ಬರಲ್ಲಿ ಯಾರಲ್ಲಿ ಸಮಸ್ಯೆ ಅಂತ ನೀಟಾಗಿ ನಾವು ಪಿನ್ ಪಾಯಿಂಟ್ ಮಾಡ್ಬೋದು.
ಗಂಭೀರ ಸಮಸ್ಯೆಗಳು ಇಲ್ಲದೇ ಇರಬಹುದು, ಆದರೆ ಖಂಡಿತ ನಿಮ್ಮ ಹತ್ರ ಸಮಸ್ಯೆ ಇರುತ್ತೆ. ಅದು ಅರಿವಿನ ಸಮಸ್ಯೆ, ಬೇಸಿಕಲಿ ನಾಲೆಡ್ಜ್ ಅಲ್ವಾ. ಸರಿಯಾದ ಪೋಸ್ಚರ್, ಸರಿಯಾದ ಕಾಂಟ್ಯಾಕ್ಟ್, ಅದ್ರ ಸಮಸ್ಯೆ ಆಗ್ಬೋದು. ಆಮೇಲೆ ಕಳೆದ ಸಲ ಮೇಡಮ್ ಅವರು ಸರಿಯಾದ ಸಮಯ ಯಾವುದು ನೀವು ಕೂಡಕ್ಕೆ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಪುನೀತ್ ಅದನ್ನು ಕಟ್ ಮಾಡಿ ಅದನ್ನು ಒಂದು ರೀಲ್ ಕೂಡ ಮಾಡಿ ಅದನ್ನು ನಾವು ಸಪ್ರೇಟ್ ವಿಡಿಯೋ ಕೂಡ ಮಾಡ್ಬೋದು. ಸೊ ಹಾಗೆ ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಮಾಡದೇ ಇದ್ದಾಗ ಮತ್ತು ಬೇರೆ ಬೇರೆ ಸಮಸ್ಯೆಗಳು, ಫಾರ್ ಎಕ್ಸಾಂಪಲ್ ನೀವು ಒಂದು ಕಾಂಟ್ರಾಕ್ಟ್ ಆಗುವಂಥದ್ದು, ಅಂದರೆ ಅದು ಏನು ಹೇಳಿ ಅವ್ರಿಗೆ ಎಮೋಷ್ನಲ್ ಡಿಸ್ಟರ್ಬ್ ಆಗಿದ್ದರೆ, ಸೊ ಹಾಗೆ ಸುಮಾರು ಸಮಸ್ಯೆಗಳು ಇಲ್ಲಿ ಇರ್ತವೆ. ಇಟ್ಸ್ ನಾಟ್ ಜಸ್ಟ್ ಫಿಸಿಕಲ್, ಸೈಕಾಲಜಿ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಅಂದರೆ ಒಬ್ರಿಗೊಬ್ರು ಓಪನ್ ಆಗಿರ್ಬೇಕಲ್ವಾ. ದೇ ಶುಡ್ ಲವ್ ಈಚ್ ಅದರ್, ದೇ ಶುಡ್ ಬಿ ಓಪನ್ ಟು ಈಚ್ ಅದರ್, ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಕೆಲವೊಂದ್ಸಲ ಗಂಡ ಹೆಂಡತಿ ಫಸ್ಟ್ ನೈಟ್ ಆದರೂ ಮಾತೇ ಆಡಿರಲ್ಲ ಅಲ್ವಾ. ಈಗ ಕೆಲವೊಂದ್ಸಲ ಅರೇಂಜ್ ಮ್ಯಾರೇಜ್ ಆಗಿರುತ್ತೆ, ಒಂದು ಹಿಂಜರಿಕೆ, ಒಂದು ಭಯ, ಅದನ್ನು ನಾವು ಕೆಲವೊಂದು ನೋಡಿದಾಗ ಹಂಗೆ ಅನಿಸುತ್ತೆ. ನಾನೊಂದು ಕಪಲ್ ನೋಡಿದೆ ಸರ್, ಅವರು ಅಕ್ಕನ ಮಗಳನ್ನೇ ಮ್ಯಾರೇಜ್ ಆಗಿದ್ದಾರೆ. ಮುಂಚೆಯಿಂದ ಅವರು ಆ ದೃಷ್ಟಿಲಿ ನೋಡಿರಲಿಲ್ಲ. ಸಡನ್ ಆಗಿ ಏನೋ ಫ್ಯಾಮಿಲಿ ಡಿಸೈಡ್ ಮಾಡಿ ಆಸ್ತಿ ಹೋಗುತ್ತೆ ಅದೆಲ್ಲ ಗೊತ್ತಲ್ಲ, ಮ್ಯಾರೇಜ್ ಮಾಡಿಬಿಟ್ಟಿದ್ದಾರೆ. ಇವಾಗ ಅವ್ರಿಗೆ ಅದು ಹೆಂಡತಿ ಸ್ಥಾನ ಕೊಡೋಕ್ಕಾಗ್ತಾ ಇಲ್ಲ. ಸೊ 10 years ಆದ್ರೂ ಅವ್ರು ಆ ಥರ ಬಿಹೇವೇ ಮಾಡಿಲ್ಲ ಹಸ್ಬೆಂಡ್ ವೈಫ್ ಅಂತ. ಬಟ್ ಯಾರ್ದೋ ಫೋರ್ಸ್ಗೆ ಮಗು ಆಗಿಲ್ಲ ಅಂತ ಬಂದಾಗ ನಾವು 1-on-1 ಕೂತ್ಕೊಂಡು ಮಾತಾಡೋವಾಗ ಹೇಳಿದ್ರು, ಮೇಡಮ್ ನನಗಂತೂ ಅವಳನ್ನ ಹೆಂಡತಿ ಆ ಥರ ನೋಡೋಕ್ಕಾಗಲ್ಲ. ಸೊ ಇದು ಯಾವುದೇ ಥರ ಟ್ರೀಟ್ಮೆಂಟ್ ಕೊಟ್ಟರು ನೀವು ಆರ್ಟಿಫಿಷಿಯಲ್ ಮೆಥಡ್ಸಲ್ಲೇ ಮಾಡಬೇಕು. ಅಯ್ಯೋ. ಸೊ ಸೈಕಾಲಜಿಕಲ್ ತುಂಬ ಇಂಪ್ಯಾಕ್ಟ್ ಇರುತ್ತೆ. ಮತ್ತು ಅದರಿಂದ ಅವಳ ಮೇಲೆ ಎಷ್ಟು ಇಂಪ್ಯಾಕ್ಟ್ ಅಲ್ವಾ, ಇವನ ಮೇಲೂ ಇಂಪ್ಯಾಕ್ಟ್, ಅವಳ ಮೇಲೂ ಇಂಪ್ಯಾಕ್ಟ್. ಆ್ಯಕ್ಚುಲಿ ಅವ್ರು ತುಂಬ ಬೇಜಾರು, ಡಿಪ್ರೆಷನ್ಗೆ ಹೋಗಿದ್ರು. ಎರಡನೇ ಪ್ರಶ್ನೆ ನಾನು ಕೇಳಬೇಕು ಅನ್ಕೊಂಡಿರೋದು, ಈಗ ಮಹಿಳೆ ಮತ್ತು ಪುರುಷರಿಬ್ಬರಿಗೂ ಸಮಸ್ಯೆ ಇರಬಹುದು ಅಥವಾ ಯಾರಿಗೊಬ್ರಿಗೆ ಸಮಸ್ಯೆ ಇರ್ಬೋದು. ಸೊ ಹಾಗಾದರೆ ಮೆಥಡ್ಸ್ ಆಫ್ ಟ್ರೀಟ್ಮೆಂಟ್ ಏನಿದೆ? ಅದೇ ಅವರಿಬ್ಬರು ಬಂದು ಇನ್ವೆಸ್ಟಿಗೇಷನ್ಸ್ ಮಾಡಿಸ್ಕೊಂಡಾಗ ಎಲ್ಲ ರಿಪೋರ್ಟ್ಸು 24 hours ರೆಡಿ ಆಗುತ್ತೆ. ಯಾರಲ್ಲಿ ಪ್ರಾಬ್ಲಮ್ ಇದೆ ಅಂತ ಕರೆಕ್ಟಾಗಿ ರಿಪೋರ್ಟ್ಸಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ ಅಕಸ್ಮಾತ್ ವೈಫಿಗೆ ಸಮಸ್ಯೆ ಇದ್ದರೆ, ಥೈರಾಯ್ಡ್ ತುಂಬ ಹೈ ಇದ್ದರೆ, ಶುಗರ್ ತುಂಬ ಹೈ ಇದ್ದರೆ, ಅಥವಾ ಬೇರೆ ಏನಾದ್ರು ಹಾರ್ಮೋನಲ್ ಇಂಪೈರ್ಮೆಂಟ್ ಇದ್ದರೆ, ಫಸ್ಟು ಅವ್ರನ್ನ ಕೂಡಿಸ್ಕೊಂಡು ಅವ್ರಿಗೆ ಟ್ರೀಟ್ಮೆಂಟ್ ಯಾವ ಥರ ಇರುತ್ತೆ ಅಂತ ನಾವು ಮಾತಾಡ್ತೀವಿ. ಎಲ್ಲರಿಗೂ ಏನು IVF ಮಾಡಬೇಕು, ದೊಡ್ಡ ಚಿಕಿತ್ಸೆ ಮಾಡಬೇಕು, ಲ್ಯಾಪ್ರೋಸ್ಕೋಪಿ ಮಾಡಬೇಕು ಆ ಥರ ಇರಲ್ಲ. ತುಂಬ ಸಿಂಪಲಲ್ಲೇ ಈಸಿಯಾಗೇ ಒಂದು ಸಿಂಪಲ್ ಮಾತ್ರೆಯಲ್ಲೇ ಅವ್ರು ಸರಿ ಹೋಗ್ತಾರೆ. ಸುಮಾರು ಜನ ನೋಡಿದ್ದೀನಿ, ಥೈರಾಯ್ಡ್ ಸಮಸ್ಯೆ ಕರೆಕ್ಷನ್ ಆಗಿದ ತಕ್ಷಣ ತಾವೇ ಕನ್ಸೀವ್ ಆಗ್ತಾರೆ. ಬಟ್ ಅದು ನೋಡಿಸ್ಕೊಂಡೇ ಇರಲ್ಲ, ಟೆಸ್ಟೇ ಮಾಡಿಸ್ಕೊಂಡಿರಲ್ಲ. ಫಾರ್ ಎಕ್ಸಾಂಪಲ್ ಹಸ್ಬೆಂಡ್ ಸೆಮೆನ್ ಅನಾಲಿಸಿಸಲ್ಲಿ ಕೌಂಟು, ಮೊಟಿಲಿಟಿ ಎಲ್ಲ ತುಂಬ ಲೋ ಅಂತ ಬಂತು ಅಂದರೆ, ವೈಫ್ ಕಂಪ್ಲೀಟ್ಲಿ ನಾರ್ಮಲ್ ಇತ್ತು ಅಂದರೆ ನಾವು ವೈಫ್ಗೇನು ಟ್ರೀಟ್ಮೆಂಟ್ ಕೊಡಲ್ಲ. ಫಸ್ಟು ಹಸ್ಬೆಂಡಲ್ಲಿ ಏನಕ್ಕೆ ಇಷ್ಟು ಕೌಂಟು ಮೊಟಿಲಿಟಿ ಕಮ್ಮಿ ಇದೆ ಅಂತ ನೋಡ್ಕೊಳ್ತೀವಿ. ನಾವು ಲಾಸ್ಟ್ ಟೈಮ್ ಮಾತಾಡಿದೆ, ಆಕ್ಯುಪೇಷನಲ್ ಹಜಾರ್ಡ್ ಇರ್ಬೋದು, ಕೆಮಿಕಲ್ ಎಕ್ಸ್ಪೋಷರ್ ಇರ್ಬೋದು, ಹೀಟಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಿರ್ಬೋದು, ಎಷ್ಟೊಂದು ಕಾರಣಗಳಿರುತ್ತೆ. ಆ ಸಿಚುವೇಶನಿಂದ ನೀವು ಆಚೆ ಬರೋದಕ್ಕೆ ಏನು ಮಾಡಬೇಕು ಅಂತ ಅವ್ರನ್ನ ಕೇಳ್ತೀವಿ. ಇಲ್ಲ ಮೇಡಮ್ ನನಗೆ ಬರೋದೇ ಇದೊಂದೇ ಕೆಲಸ, ನನಗೆ ದಿನದ ಊಟ ಬರೋದೇ ಇದರಿಂದ, ಆಗಲ್ಲ ನಾನು ಆಚೆ ಬರೋದಕ್ಕೆ ಅಂತಂದರೆ ಅವ್ರಿಗೆ ಹೇಳ್ತೀವಿ ಸ್ಪರ್ಮ್ ಪ್ಯಾರಾಮೀಟರ್ಸ್ ಎಲ್ಲ ಹೆಂಗೆ ಅಫೆಕ್ಟ್ ಆಗ್ತಿದೆ, ಸ್ಮೋಕಿಂಗ್, ಆಲ್ಕೋಹಾಲಿಂದ, ಟೊಬ್ಯಾಕೊ ಚ್ಯೂವಿಂಗಲ್ಲಿ ತುಂಬ ಆಗುತ್ತೆ. ಸೊ ಇದರಿಂದೆಲ್ಲ ನೀವು ದೂರ ಇರ್ಲಿಕ್ಕೆ ಸಾಧ್ಯನಾ ಅಂತೆಲ್ಲ ಫುಲ್ ಕೌನ್ಸಿಲಿಂಗ್ ಮಾಡಿಸಿ, ಆಮೇಲೆ ನಮ್ಮ ಆಂಡ್ರಾಲಜಿಸ್ಟ್ ಅಂತ ಇರ್ತಾರೆ, ಗಂಡಸ್ರನ್ನ ನೋಡೋರು. ಸೊ ಅವ್ರು ಎಕ್ಸಾಮಿನ್ ಮಾಡಿ ನೋಡ್ತಾರೆ, ಟೆಸ್ಟಿಸ್ ಏನಾರ ತುಂಬ ಸ್ಮಾಲ್ ಇದೆಯಾ, ಹುಟ್ಟಿದಾಗಿಂದ ಏನಾರ ಪ್ರಾಬ್ಲಮ್ಸ್ ಆಗಿದೆಯಾ, ಅಥವಾ ಟೆಸ್ಟಿಸ್ ಮೇಲೆ ಇದೆಯಾ, ಕೆಳಗಡೆನೇ ಬಂದಿಲ್ವಾ ಅವ್ರಿಗೆ, ಅದು ಸರ್ಜರಿನೇ ಮಾಡಿಲ್ವಾ, ಅದೆಲ್ಲ ಚೆಕ್ ಮಾಡ್ತಾರೆ. ಆಮೇಲೆ ಅವ್ರಿಗೆ ಇನ್ನೊಂದು ಸಲ ಸೆಮೆನ್ ಅನಾಲಿಸಿಸ್ 1 month ಬಿಟ್ಟು ಮತ್ತೆ ರಿಪೀಟ್ ಮಾಡಿಸ್ತೀವಿ. ಒಂದೇ ಒಂದು ಅನಾಲಿಸಿಸಲ್ಲಿ ಯಾವತ್ತೂ ನಾವು ಕನ್ಕ್ಲೂಷನ್ಗೆ ಬರಬಾರ್ದು. ಅವತ್ತಿನ ದಿವಸ ಅವ್ರಿಗೆ ಫೀವರ್ ಇರ್ಬೋದು, ಅವ್ರು ಆಂಟಿಬಯೋಟಿಕ್ಸ್ ತೊಗೊಳ್ತಿರ್ಬೋದು, ಮೆಂಟಲಿ ತುಂಬ ಡಿಸ್ಟರ್ಬ್ಡ್ ಇರ್ಬೋದು. ಸೊ ಮತ್ತೊಂದು ಸಲ ನಾವು ಟೆಸ್ಟ್ ಮಾಡಿಸ್ತೀವಿ. ಆ ಟೆಸ್ಟಲ್ಲೂ ಅವ್ರಿಗೆ ತುಂಬ ಕಮ್ಮಿ ಅಂತ ಬಂತು ಅಂದರೆ ಅವ್ರಿಗೆ ಟ್ಯಾಬ್ಲೆಟ್ಸ್ ಹಾಕ್ತೀವಿ, ಇಂಜೆಕ್ಷನ್ಸ್ ಹಾಕ್ತೀವಿ, ಮಾತ್ರೆಗಳು ಹಾಕ್ತೀವಿ, ಲೈಫ್ ಸ್ಟೈಲ್ ಚೇಂಜಸ್ ಹೇಳ್ತೀವಿ. ಸುಮಾರು ಜನ 30 days, 60 days, 90 daysಲ್ಲಿ ತುಂಬ ಚೆನ್ನಾಗಿ ರೆಸ್ಪಾಂಡ್ ಆಗ್ತಾರೆ, ನಾರ್ಮಲ್ಗೂ ಬರ್ತಾರೆ, ಆಮೇಲೆ ತಾವೇ ಕನ್ಸೀವ್ ಆಗ್ತಾರೆ. ಸೊ ಯಾರಲ್ಲಿ ಪ್ರಾಬ್ಲಮ್ ಇದೆ ಅಂತ ಫೈಂಡ್ ಔಟ್ ಮಾಡಿ ಅವ್ರಿಗೆ ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ. ಈ ಸಂತಾನೋತ್ಪತ್ತಿ ಚಿಕಿತ್ಸೆಯಲ್ಲಿ 2 ಟರ್ಮ್ಗಳು ಯೂಶಲಿ ಬಳಸ್ತೀರಿ ನೀವು, ಲ್ಯಾಪ್ರೋಸ್ಕೋಪಿ ಮತ್ತು ಹಿಸ್ಟ್ರೋಸ್ಕೋಪಿ ಅಂತ. ಏನಿದೆ ಆ್ಯಕ್ಚುಲಿ ಮೇಡಮ್? ಉದರದರ್ಶಕ ಅಂತ ಹೇಳ್ತೀವಲ್ಲ, ಹೊಟ್ಟೆ ಒಳಗಡೆ ಏನಾರ ಸಮಸ್ಯೆ ಆಯಿತು ಅಂದರೆ ಲ್ಯಾಪ್ರೋಸ್ಕೋಪ್ ಹಾಕ್ಬಿಟ್ಟು ಒಳಗಡೆ ಏನು ಸಮಸ್ಯೆ ಅಂತ ನೋಡೋದು. ಅದೇ ಥರ ಲೇಡೀಸ್ಗೆ ಪೆಲ್ವಿಸ್ ಇರುತ್ತೆ. ಸೊ ಪೆಲ್ವಿಕ್ ಆರ್ಗನಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತ ನೋಡೋದಕ್ಕೆ ಲ್ಯಾಪ್ರೋಸ್ಕೋಪ್ ಹಾಕ್ತೀವಿ. ಅದು ಒಳಗಡೆ ಹಾಕ್ಬಿಟ್ಟು ಎಂಟೈರ್ ಪೆಲ್ವಿಸ್ನ ವಿಜುವಲೈಸ್ ಮಾಡ್ತೀವಿ. ಟ್ಯೂಬ್ಸ್ ಹೇಗಿದೆ, ಗರ್ಭಕೋಶ ಹೇಗಿದೆ, ಅಂಡಕೋಶ ಕರೆಕ್ಟಾಗಿ ಅದ್ರ ಜಾಗದಲ್ಲೇ ಇದೆಯಾ, ಅಥವಾ ಹಿಸ್ಟೋಸ್ಕೋಪಲ್ಲಿ ಒಳಗಡೆ ಏನಾರ ಗರ್ಭಕೋಶ ಡಿವೈಡ್ ಆಗಿದೆಯಾ, ಅಡ್ಡಗೋಡೆ ಒಂದಿರುತ್ತೆ, 2 ಆಗ್ಬಿಟ್ಟಿರುತ್ತೆ ಯೂಟ್ರಸ್, ಅದೆಲ್ಲ ಒಂದು ಅಬಾರ್ಷನ್ಗೆ ಕಾರಣ ಇರುತ್ತೆ, ಮಗು ಆಗ್ಲಿಕ್ಕೂ ಸಮಸ್ಯೆ ಆಗ್ತಿರುತ್ತೆ.
ಯಾವಾಗ ಆ ಸೆಪ್ಟಮ್ನ ನಾವು ಐಡೆಂಟಿಫೈ ಮಾಡ್ತೀವೋ ಅದನ್ನು ಕಟ್ ಮಾಡಿಬಿಟ್ಟು ಕರೆಕ್ಷನ್ ಮಾಡ್ತೀವೋ ತುಂಬ ಚೆನ್ನಾಗಿ ನೆಕ್ಸ್ಟ್ 3 ಮಂತ್ಸಲ್ಲಿ ಅವ್ರು ಕನ್ಸೀವ್ ಆಗ್ತಾರೆ. ಸೊ ಲ್ಯಾಪ್ರೋಸ್ಕೋಪಿ ಹಿಸ್ಟ್ರೋಸ್ಕೋಪಿ ಅನ್ನೋದು ತುಂಬ ಮುಖ್ಯ. ಎಷ್ಟೋ ಜನ ನಮಗೆ ಬೇಡ ಅಂತ ಹೊಟ್ಟೋಗ್ತಾರೆ, ಬಟ್ ಅದರದ್ದು ಅಡ್ವಾಂಟೇಜಸ್ ತುಂಬ ಇದೆ. ಡೈರೆಕ್ಟಾಗಿ ಕಣ್ಣಲ್ಲಿ ನೋಡೋದ್ರಿಂದ ಸ್ಕ್ಯಾನ್ ಆಗಲಿ ನಮ್ಮದು HSG ಆಗಲಿ ನಮ್ಗೆ ಡೈರೆಕ್ಟ್ ಕಣ್ಣಲ್ಲಿ ನೋಡಲ್ಲ. ಸೊ ಲ್ಯಾಪ್ರೋಸ್ಕೋಪಿಲಿ ಕಂಪ್ಲೀಟಾಗಿ ನಾವು ನೇಕೆಡ್ ಐಯಿಂದ ನೋಡೋದ್ರಿಂದ ತುಂಬ ಸಮಸ್ಯೆಗಳು ಐಡೆಂಟಿಫೈ ಆಗಿದೆ ಮತ್ತು ಕರೆಕ್ಷನ್ಗಳು ಆಗಿದೆ. ಓಕೆ, ಇದು ಎಷ್ಟು ದಿನ ತಗೊಳುತ್ತೆ ಈ ಟೆಸ್ಟ್ಗಳೆಲ್ಲ ಮೇಡಮ್ ಮಾಡಬೇಕು ಅಂತಂದರೆ? ಅವ್ರ ಪೀರಿಯಡ್ ಆಗಿ ಡೇ 2 ಡೇ 3 ಬರ್ತಾರೆ, ಅವತ್ತಿನ ದಿವಸ ಬ್ಲಡ್ ಟೆಸ್ಟ್ ಆಗುತ್ತೆ. ಲ್ಯಾಪ್ರೋಸ್ಕೋಪಿ ಯೂಶಲಿ 8th ಅಥವಾ 9th ಡೇ ಮಾಡ್ತೀವಿ. 1 ಮಂತಲ್ಲಿ ಎಲ್ಲ ಕಂಪ್ಲೀಟ್ ಆಗೋಗುತ್ತೆ. ಈ ಜೊತೆಗೆ ಇನ್ನೊಂದು ಕೇಳ್ಬೇಕು ಅನ್ಕೊಂಡ್ರೆ, ಈಗ ನೀವು ಕಡಿಮೆ ವೀರ್ಯದ ಬಗ್ಗೆ ಹೇಳಿದ್ರಿ, ಅದೊಂದು ವರ್ಡ್ ಕೂಡ ನೀವು ಯೂಸ್ ಮಾಡಿದ್ರಿ. ಸೊ ವೀರ್ಯಾಣು ಕಡಿಮೆ ಇದೆ, ಕೌಂಟ್ ಕಡಿಮೆ ಇದೆ, ಕ್ವಾಲಿಟಿನೂ ಕೆಲವೊಂದ್ಸಲ ಚೆನ್ನಾಗಿರಲ್ಲ ಅಂತೇಳಿ ಅದನ್ನು ಜಾಸ್ತಿ ಮಾಡ್ಕೊಳ್ಬೇಕು ಅಂತ ಇದ್ದರೆ ಅದಕ್ಕೇನೋ ಚಿಕಿತ್ಸೆ ಇದೆಯಾ ಅಥವಾ ಅದನ್ನು ಅವ್ರ ಮನೇಲೇ ಮಾಡ್ಕೋಬೋದಾ, ಹೇಗೆ? ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್ ಪಾರ್ಟು ಪೇಷಂಟ್ದು. ಅವ್ರ ಕಡೆಯಿಂದ 80% ಇರುತ್ತೆ, ಡಾಕ್ಟರ್ಸ್ ಮಾಡೋದು ಒಂದು 20% ಇರುತ್ತೆ. ಸೊ ಬರೀ ಮಾತ್ರೆ ಇಂಜೆಕ್ಷನ್ಸಲ್ಲೇ ಗುಣ ಆಗಬೇಕು, ನನ್ನ ಪಾಡು ನಾನು ಬೀಡಿ ಸೇರ್ತಿರ್ತೀನಿ, ಸಿಗರೇಟ್ ಸೇರ್ತಿರ್ತೀನಿ, ಆಲ್ಕೋಹಾಲ್ ಕುಡಿತಿರ್ತೀನಿ, ಪಾನ್ ಪರಾಗ್ ಚೂ ಮಾಡ್ತಿರ್ತೀನಿ ಅಂದರೆ ಇದು ವರ್ಕ್ ಆಗಲ್ಲ. ಸೊ ಅವ್ರ ಕಡೆಯಿಂದ ತುಂಬ ಪ್ರೋಆ್ಯಕ್ಟಿವ್ ಆಗಿ ಅವರು ಪಾರ್ಟಿಸಿಪೇಟ್ ಮಾಡಬೇಕು. ತುಂಬ ಒಬೆಸಿಟಿ ಇದ್ದರೆ ಎಲ್ಲ ಸ್ಪರ್ಮ್ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಕಮ್ಮಿ ಆಗುತ್ತೆ. ಸೊ ಅದು ಕರೆಕ್ಟಾಗಿ ಫಿಸಿಕಲ್ ಎಕ್ಸಸೈಸ್ ಮಾಡಬೇಕು, ಡಯಟ್ ತೊಗೊಂಡು ಬರಬೇಕು, ಶುಗರ್ ಕಮ್ಮಿ ಮಾಡ್ಕೋಬೇಕು ಬಾಡೀಲಿ. ಕಂಪ್ಲೀಟಾಗಿ ಅವ್ರದ್ದು ಇದ್ದರೆ ಇದು ಮತ್ತು ಅದು ಎರಡು ಒಟ್ಟಿಗೆ ಆ್ಯಕ್ಟ್ ಆಗಿ ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಬರೀ ಡಾಕ್ಟ್ರ್ ಕೂಡ ಮಾತ್ರೆ ತೊಗೊಳ್ತಾ ಇರ್ತೀನಿ, ನಾನೇನು ಮಾಡಲ್ಲ ಅಂತಿದ್ರೆ ಅಬ್ಸಲ್ಯೂಟ್ಲಿ ಅದು ಯೂಸ್ ಆಗಲ್ಲ ಸರ್. ಸೊ ಡಾಕ್ಟರ್ದು 20%, ನಮ್ಮದು ಅಂದರೆ ರೆಸ್ಪಾನ್ಸಿಬಿಲಿಟಿ 80% ಅನ್ನೋ ಮಾತನ್ನು ಹೇಳಿದರು. ಇದು ಭಾಳ ಮುಖ್ಯ. ಆ್ಯಕ್ಚುಲಿ ಇನ್ನೊಂದೇನಂತಂದರೆ, ನೀವೇನೋ ಒಂದು ಟ್ರೀಟ್ಮೆಂಟ್ ತೊಗೋತಾ ಇದ್ದೀರ ಅಂದರೆ ನೀವು ಓಪನ್ ಮೈಂಡೆಡ್ ಆಗಿ ನೀವು ಅದನ್ನು ನಿಮ್ಮ ಮನಸ್ಸಿಂದ ಸ್ವೀಕರಿಸ್ಬೇಕು ಅದನ್ನು, ಅಲ್ವಾ? ಅದಕ್ಕೊಂದು ಟೈಮ್ ಕೊಡಬೇಕಾಗತ್ತೆ. ಆಮೇಲೆ ಡಾಕ್ಟರ್ ಮೇಲೆ ನಂಬಿಕೆ ಇಟ್ಕೋಬೇಕು. ಇವೆಲ್ಲವೂ ಮ್ಯಾಟ್ರ್ ಆಗುತ್ತೆ, ಅಲ್ವಾ? ನಮ್ಮ ಆತ್ಮದೊಳಗಡೆ ನನಗೆ ಅದು ಇಷ್ಟನೇ ಇಲ್ಲ ಅಥವಾ ಅದು ನಂಬಿಕೆ ಇಲ್ಲ ಅಂತಂದರೆ ಟೆಕ್ನಿಕಲಾಗಿ ಕರೆಕ್ಟ್ ತೊಗೋತಾ ಇದ್ದೀನಿ, ಬಟ್ ನನ್ನ ಮೈಂಡ್ ಅದಕ್ಕೆ ಸಿಂಕ್ ಆಗ್ತಾ ಇಲ್ಲ ಅಂದಾಗ ಅದು ರಿಸಲ್ಟ್ ಖಂಡಿತ ಬರಲ್ಲ. ನಾನು ಲಾಸ್ಟ್ ಟೈಮ್ ಹೇಳಿದ್ನಲ್ಲ ಸರ್, ನಮ್ಮ ಟ್ಯಾಗ್ಲೈನಲ್ಲಿ ಯುವರ್ ಬಿಲೀಫ್, ಯುವರ್ ಫೇತ್, ಆರ್ ಎಫರ್ಟ್ಸ್, ಹಿಸ್ ಗ್ರೇಸ್ ಅಂತ. ಸೊ ನಿಮ್ಮ ನಂಬಿಕೆ, ನಮ್ಮ ಪರಿಶ್ರಮ ಮತ್ತು ಅವನ ಅನುಗ್ರಹ, ಸೊ ಈ 3 ಸೇರಿದಾಗ್ಲೇ ರಿಸಲ್ಟ್ಸ್ ಬರೋದು. ಇದು ಎಸ್ಪೆಷಲಿ ರೀಪ್ರೊಡಕ್ಟಿವ್ ಫೀಲ್ಡಲ್ಲಿ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ. ಇನ್ನೊಂದು ಕೇಳಬೇಕು ಅಂದ್ಕೊಂಡೆ, ಈಗ ನೀವು ಚಿಕಿತ್ಸೆ ಬಗ್ಗೆ ಹೇಳಿದ್ರಿ, ಟೆಸ್ಟ್ಗಳ ಬಗ್ಗೆ ಹೇಳಿದ್ರಿ, ಮತ್ತು ಕೃತಕ ಗರ್ಭಧಾರಣೆ IVF ಬಗ್ಗೆ ನಾವು ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ. ಎಲ್ರಿಗೂ ನ್ಯಾಚುರಲ್ ಆಗಿ ಒಂದು ಗರ್ಭಧಾರಣೆ ಆಗುತ್ತೆ ಅಂತ ಅನ್ಕೊಂಡಿರ್ತಾರೆ. ಸೊ ನನ್ನ ಪ್ರಶ್ನೆ ಏನಂತಂದರೆ, ಈಗ ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಅವ್ರ ಗರ್ಭಧಾರಣೆ ಆಗಬೇಕು ಅಂತ ಅಂದ್ಕೊಂಡವ್ರಿಗೆ ನೈಸರ್ಗಿಕವಾಗಿ ಆಗಬೇಕು ಅಂದರೆ ಏನು? ವಾಟ್ ಆರ್ ಯುವರ್ ಸಜೆಷನ್ಸ್ ಟು ಸಚ್ ಕಪಲ್ಸ್? ತುಂಬ ಜನ ನಮ್ಗೆ ನ್ಯಾಚುರಲ್ ಆಗಲಿ ಅಂತ ಕೇಳ್ತಾರೆ, ನಮ್ಗೆ ಯಾವುದೇ ಥರ ಟ್ರೀಟ್ಮೆಂಟ್ ಬೇಡ ಅಂತ. ಬಟ್ ಅವರು ಕರೆಕ್ಟಾಗಿ ಬಂದ್ಬಿಟ್ಟು ಒಂದು ಗರ್ಭಕೋಶ ಅಂಡಕೋಶ ಎಲ್ಲ ನಾರ್ಮಲ್ ಆಗಿದೆಯಾ ಅಂತ ಒಂದು ಟೆಸ್ಟ್ ಮಾಡಿಸ್ಕೋಬೇಕು. ಹಾರ್ಮೋನ್ ಲೆವೆಲ್ಸ್ ಎಲ್ಲ ನಾರ್ಮಲ್ ಆಗಿದೆಯಾ ಅಂತ ನೋಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಲೇಡಿಲಿ ಪಾಲಿಸಿಸ್ಟಿಕ್ ಓವರೀಸ್ ಇತ್ತು ಅಂತ ಇಟ್ಕೊಳ್ಳಿ, ಅವ್ರು ನ್ಯಾಚುರಲಾಗಿ ಕನ್ಸೀವ್ ಆಗೋದು ಸ್ವಲ್ಪ ಕಷ್ಟ ಆಗ್ತಿರುತ್ತೆ. ಸೊ ಅದು ಐಡೆಂಟಿಫೈ ಮಾಡಿದ ತಕ್ಷಣ ಅವ್ರಿಗೆ ಟ್ರೀಟ್ಮೆಂಟ್ಗಳು ಕೊಡ್ಬೋದು, ನ್ಯಾಚುರಲಾಗಿ ಮನೇಲೇ ಕನ್ಸೀವ್ ಆಗ್ತಾರೆ. ಫಾರ್ ಎಕ್ಸಾಂಪಲ್, ಥೈರಾಯ್ಡ್ ಸಮಸ್ಯೆ ಇರೋದು ಗೊತ್ತೇ ಆಗಿರಲ್ಲ, ನ್ಯಾಚುರಲಾಗಿ ಟ್ರೈ ಮಾಡಿ ಬೇಸತ್ತಿರ್ತಾರೆ. ಅದೊಂದು ಸಿಂಪಲ್ ಟೆಸ್ಟಲ್ಲಿ ಅದು ಕರೆಕ್ಷನ್ ಆಗಿದ ತಕ್ಷಣ ಅವ್ರು ನ್ಯಾಚುರಲ್ ಆಗೇ ಕನ್ಸೀವ್ ಆಗ್ತಾರೆ. ಎಷ್ಟೋ ಜನ ದಂಪತಿಗಳಿಗೆ ಯಾವುದೇ ಥರ ಟ್ರೀಟ್ಮೆಂಟ್ ಬೇಕಾಗಲ್ಲ, ಬಟ್ ಅವ್ರ ಟೈಮ್ಲಿ ಹೆಲ್ಪ್ ಡಾಕ್ಟರ್ಸ್ದು ತಗೊಳ್ರೆ ಅವ್ರು ಕನ್ಸೀವ್ ಆಗೋದಕ್ಕೂ ತುಂಬ ಹೆಲ್ಪ್ ಮಾಡ್ಬೋದು ನಾವು ಡಾಕ್ಟರ್ಸ್. ಇನ್ನೊಂದು ಪ್ರಶ್ನೆ ಕೇಳಬೇಕು ಅನ್ಕೊಂಡಿರೋದು, ಮಹಿಳೆ ಮತ್ತು ಪುರುಷರಲ್ಲಿ ಈ ಫಲವತ್ತತೆ ಮಟ್ಟ, ಫರ್ಟಿಲಿಟಿ, ಅದರ ಮಟ್ಟವನ್ನು ಹೆಚ್ಚಿಸೋದು ಹೇಗೆ ಮೇಡಮ್? ವಾಟ್ ಆರ್ ಯುವರ್ ಸಜೆಷನ್ಸ್? ಅವ್ರದ್ದು ಫರ್ಟಿಲಿಟಿ ಹೇಗಿದೆ ಅಂತ ಫಸ್ಟ್ ಬಂದು ಫರ್ಟಿಲಿಟಿ ಚೆಕ್ ಮಾಡಿಸ್ಕೋಬೇಕು ಸರ್. ನಾನು ಇವಾಗ ನೋಡ್ತಿರೋದು ಇಂಡಿಯನ್ ವಿಮೆನಲ್ಲಿ ಫರ್ಟಿಲಿಟಿ ತುಂಬ ಕಮ್ಮಿ ಆಗ್ತಿದೆ, ತುಂಬ ಬೇಗ. ಸೊ ಇದು ನಾವು ತುಂಬ ಜಾಸ್ತಿ ಕೆಮಿಕಲ್ಸ್ಗೆ ಎಕ್ಸ್ಪೋಸ್ ಆಗೋದ್ರಿಂದ ಎಂಡೋಕ್ರೈನ್ ಡಿಸ್ರಪ್ಟರ್ಸ್ ಅಂತೀವಿ. ಸೊ ನಾವು ತಲೆಯಿಂದ ಹಿಡಿದು ಕಾಲ್ವರೆಗೂ ಅಷ್ಟು ಕೆಮಿಕಲ್ಸ್ ನಾವು ಬಾಡಿಗೆ ಹಾಕ್ತಿರ್ತೀವಿ. ಪ್ಲಸ್ ನಾವು ಮನೇಲಿ ಯೂಸ್ ಮಾಡೋ ಕೆಮಿಕಲ್ಸು, ಫ್ಲೋರ್ ವಾಶ್ ಇರ್ಬೋದು, ಹ್ಯಾಂಡ್ ವಾಶ್ ಇರ್ಬೋದು, ಶ್ಯಾಂಪೂಸ್ ಇರ್ಬೋದು, ಆಮೇಲೆ ಬಟ್ಟೆ ಡಿಟರ್ಜೆಂಟ್ಸ್ ಇರ್ಬೋದು, ಪೇಂಟ್ಸ್, ಎಲ್ಲ ಅದರಲ್ಲೂ ಕೆಮಿಕಲ್ಸ್ ಇದೆ. ಸೊ ಇದೆಲ್ಲ ನಮ್ದು ಎಂಡೋಕ್ರೈನ್ ಆರ್ಗನ್ಸ್ ಮೇಲೆ ಆ್ಯಕ್ಟ್ ಆಗ್ತಾ ಇದೆ. ಎಂಡೋಕ್ರೈನ್ ಆರ್ಗನ್ಸ್ ಅಂದರೆ ವೆರಿ ಇಂಪಾರ್ಟೆಂಟ್ ಆರ್ಗನ್ಸ್ ಆಫ್ ದ ಬಾಡಿ. ಪಿಟ್ಯೂಟ್ರಿ ಅಂತಿದೆ ಬ್ರೈನಲ್ಲಿ, ಥೈರಾಯ್ಡು, ಅಡ್ರಿನಲ್ಲು, ಓವರೀಸು, ಟೆಸ್ಟಿಸು ಎಲ್ಲ ಇದು ಎಂಡೋಕ್ರೈನ್ ಆರ್ಗನ್ಸು. ತುಂಬ ಜಾಸ್ತಿ ಎಫೆಕ್ಟ್ ಈ ಕೆಮಿಕಲ್ಸ್ದು ಎಂಡೋಕ್ರೈನ್ ಮೇಲೆ ಹೋಗ್ತಾ ಇದೆ. ಸೊ ಇದಕ್ಕೆ ಎಂಡೋಕ್ರೈನ್ ಡಿಸ್ರಪ್ಟರ್ಸ್ ಅಂತಾರೆ. ಅದಕ್ಕೆ ನಮ್ಮ ಹೆಣ್ಮಕ್ಳಲ್ಲಿ ಇವಾಗ ಪೀರಿಯಡ್ಸ್ ಎಲ್ಲ ಒಂದು 8 ವರ್ಷಕ್ಕೆ ಬಂದುಬಿಡ್ತಾ ಇರೋದು, ತುಂಬ ಬೇಗ ಆಗ್ತಿರೋದು, ಆಮೇಲೆ ಮೆನೋಪಾಸ್ ತುಂಬ ಪ್ರೀಪೋನ್ ಆಗ್ತಿರೋದು ಎಲ್ಲ ಇದರಿಂದಾನೆ. ಸೊ ಲೇಡೀಸಲ್ಲೂ ಮೆನ್ಸ್ಟ್ರಲ್ ಪ್ರಾಬ್ಲಮ್ಸ್ ಇದರಿಂದ ಅಂತ ಕಂಡಿಡ್ತಿದ್ದಾರೆ, ತುಂಬ ರಿಸರ್ಚ್ ಆಗೋಗಿದೆ.
ಸೊ ನಾವು ಎಷ್ಟು ಕೆಮಿಕಲ್ಸ್ಗೆ ಎಕ್ಸ್ಪೋಸ್ ಆಗ್ತಿದ್ದೀವಿ ಅಂತ ನಾವು ಎಚ್ಚರಿಕೆ ವಹಿಸ್ಬೇಕು. ಆದಷ್ಟು ಎಕ್ಸ್ಪೋಜರ್ ಕಮ್ಮಿ ಮಾಡ್ಕೋಬೇಕು. ಅವಾಗಲೇ ನ್ಯಾಚುರಲ್ ಕನ್ಸೆಪ್ಷನ್ಗೆ ನಮಗೆ ಹೆಲ್ಪ್ ಆಗೋದು. ಫರ್ಟಿಲಿಟಿ ಸ್ಟೇಟಸ್ ಹೇಗಿದೆ ಅಂತ ನೋಡ್ಕೋಬೇಕು ಅವರು. ಎಷ್ಟೋ ಜನ ಅಂಡಕೋಶನ ನಾವು ಟೆಸ್ಟ್ ಮಾಡಿದಾಗ ಎಗ್ಸ್ ಕ್ವಾಂಟಿಟಿ ತುಂಬ ಕಮ್ಮಿ ಆಗೋಗಿರುತ್ತೆ. ಅವ್ರಿಗೆ ಜಾಸ್ತಿ ಟೈಮ್ ಇರಲ್ಲ. ಸೊ ಅವ್ರು ನ್ಯಾಚುರಲ್ ಅಂತ ಕಾಯಬಾರ್ದು, ಆದಷ್ಟು ಬೇಗ ಒಂದು ಮಗು ಮಾಡ್ಕೊಂಬಿಡ್ಬೇಕು. ಫಾರ್ ಎಕ್ಸಾಂಪಲ್ ಕಂಪ್ಲೀಟ್ ಫೇಲ್ಯೂರ್ ಆಗಿಬಿಟ್ರೆ ಓವರೀಸು, ಅವ್ರು ಬೇರೆಯವ್ರ ಎಗ್ಸ್ ತೊಗೋಬೇಕು. ಅದು ತುಂಬ ಜನ ಹೆಂಗಸ್ರು ಇಷ್ಟಪಡಲ್ಲ. ನಮ್ಮದೇ ಜೆನೆಟಿಕ್ ಮೆಟೀರಿಯಲ್ ಬೇಕು ಅಂತಾರೆ. ಆಮೇಲೆ ಹಸ್ಬೆಂಡ್ಸು ಅಷ್ಟೇ ಬೇರೆಯವ್ರ ಎಗ್ಸ್ಗೆ ಅಷ್ಟು ಈಸಿಯಾಗಿ ಒಪ್ಕೊಳ್ಳಲ್ಲ. ಸೊ ಆದಷ್ಟು ಬೇಗ ಅವ್ರು ಬಂದು ಫರ್ಟಿಲಿಟಿ ಚೆಕ್ ಮಾಡಿಸ್ಕೊಂಡು ಅದನ್ನು ಪ್ರಿಸರ್ವ್ ಮಾಡ್ಕೊಳ್ಳೋದಕ್ಕೆ, ಫಾರ್ ಎಕ್ಸಾಂಪಲ್ ಅವ್ರೇನೋ ಒಬೀಸ್ ಇತ್ತು ಅಂದರೆ ವೆಯ್ಟ್ ಲಾಸ್ಗೆ ಆದಷ್ಟು ಜಾಸ್ತಿ ಒತ್ತು ಕೊಡಬೇಕು. ಆಮೇಲೆ ನ್ಯೂಟ್ರಿಷಿಯಸ್ ಡಯಟ್ ತುಂಬ ಜನ ಮಾಡಲ್ಲ. ಸೊ ಟೈಮ್ ಫುಡ್ ತೊಗೊಳ್ಬೇಕು, ನ್ಯೂಟ್ರಿಷಿಯಸ್ ಡಯಟ್ ತೊಗೋಬೇಕು, ಡ್ರೈ ಫ್ರೂಟ್ಸು, ನಟ್ಸು ಅದೆಲ್ಲ ಅಳವಡಿಸ್ಕೋಬೇಕು. ಸೊಪ್ಪು ತರಕಾರಿ ಅನ್ನೋದು ಚೆನ್ನಾಗಿ ತೊಗೋಬೇಕು. ಈ ಸನ್ನಿಗೆ ಎಕ್ಸ್ಪೋಸ್ ಆಗಲ್ಲ ಯಾರು. ತುಂಬ AC ಚೇಂಬರ್ಸಲ್ಲೇ ಕೂತ್ಕೊಂಡಿರ್ತೀವಿ. ವಿಟಮಿನ್ D ಲೆವೆಲ್ಸ್ ತುಂಬ ಲೋ ಆದಾಗ ನಮ್ಮ ಫರ್ಟಿಲಿಟಿ ಕಮ್ಮಿ ಆಗುತ್ತೆ. ಸೊ ಮಾರ್ನಿಂಗ್ ವಾಕ್ ಹೋದಾಗ ಸನ್ಗೆ ಎಕ್ಸ್ಪೋಸ್ ಆಗೋದು, ಕಂಪ್ಲೀಟ್ ಫಿಸಿಕಲ್ ಆ್ಯಕ್ಟಿವಿಟಿ ಇಟ್ಕೊಳ್ಳೋದು, ಇದೆಲ್ಲ ನಮ್ಮ ಫರ್ಟಿಲಿಟಿನ ಕಾಪಾಡುತ್ತೆ. ಈಗ ನೀವು ಎಗ್ಸ್ನ ತೊಗೊಳ್ಳೋದು ಅಂತ ಹೇಳಿದ್ರಲ್ಲ ಬೇರೆ ಕಡೆಯಿಂದ, ಅದರ ಅರ್ಥ ಏನು ಅಂದರೆ ಅದು ಮಗು 50% ಅಷ್ಟೇ ಈ ದಂಪತಿಯದಂತನಾ, ಅದು ಇನ್ನೊಂದು 50% ಎಗ್ ಬೇರೆಯವ್ರದಂತನಾ? ಇನ್ನೊಂದು ಜೆನೆಟಿಕ್ ಮೆಟೀರಿಯಲ್ದು. ಓಕೆ. ಸೊ ಇವ್ರ ಓವರೀಸ್ ಯಾವಾಗ ಕೆಲಸ ಮಾಡೋದಕ್ಕೆ ಫುಲ್ ಝೀರೋ ಆಗಿಬಿಡುತ್ತೋ, ಸೊ ಅವ್ರದ್ದು ಎಗ್ ಪ್ರೊಡಕ್ಷನ್ ಕಂಪ್ಲೀಟಾಗಿ ನಿಂತೋಗಿರುತ್ತೆ. ಸೊ ಅವ್ರು ಟೆಸ್ಟ್ ಮಾಡಿಸಿದಾಗ ಅವ್ರಿಗೆ ಗೊತ್ತಾಗತ್ತೆ ಅವ್ರಿಗೆ ಆಗ್ತಾ ಇಲ್ಲ ಅಂತ. ಸೊ ಅವ್ರಿಗೆ ಒಂದೇ ಆಪ್ಷನ್ನು ಬೇರೆಯವರಿಂದ ಡೊನೇಟ್ ಮಾಡ್ಕೋಬೇಕು, ಇಲ್ಲ ಅಡಾಪ್ಷನ್ಗೆ ಹೋಗಬೇಕು. ಇಲ್ಲ ನಮ್ಮ ಹಸ್ಬೆಂಡೇ ಸ್ಪರ್ಮ್ ಯೂಸ್ ಮಾಡ್ಕೊಂಡು ನಾವು IVF ಮಾಡಿಸ್ಕೊಳ್ತೀವಿ ಅಂತಂದರೆ ಡೋನರ್ಸ್ ಇರ್ತಾರೆ. ಅವ್ರದ್ದೆಲ್ಲ ಗ್ರೂಪ್ ಎಲ್ಲ ಮ್ಯಾಚ್ ಮಾಡ್ತೀವಿ, ಬ್ಲಡ್ ಗ್ರೂಪ್ ಎಲ್ಲ ಕಂಪ್ಲೀಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ಮ್ಯಾಚ್. ಡೋನರ್ಸ್ ಇರ್ತಾರೆ. ಸೊ ಅವ್ರನ್ನ ಕರೆದು ಅವ್ರಿಗೆಲ್ಲ ಟೆಸ್ಟ್ ಮಾಡಿಸಿ, ಹೆಲ್ತ್ ಚೆಕಪ್ ಮಾಡಿಸಿ, ಅವ್ರ ಹೆಲ್ತಿ ಬೇಬಿ ಇದೆಯಾ ಅವ್ರ ಹಿಸ್ಟ್ರಿಲಿ ಅಂತೆಲ್ಲ ನೋಡಿ ಕಂಪ್ಲೀಟಾಗಿ ಅವ್ರಿಗೆಲ್ಲ ಟೆಸ್ಟ್ ಮಾಡಿಸಿ ಇವ್ರಿಗೆ ಮ್ಯಾಚ್ ಆಗ್ತಾರ ನೋಡಿ, ಆಮೇಲೆ ಅವ್ರನ್ನ ಸ್ಟಿಮ್ಯುಲೇಟ್ ಮಾಡಿ ಎಗ್ಸ್ ತೊಗೊಳ್ತೀವಿ. ಇವ್ರ ಹಸ್ಬೆಂಡ್ ಸ್ಪರ್ಮ್ನ ಇಂಜೆಕ್ಟ್ ಮಾಡಿ ಭ್ರೂಣ ಕ್ರಿಯೇಟ್ ಮಾಡ್ತೀವಿ. ಈ ಲೇಡಿ ಯೂಟ್ರಸ್ ಒಳಗಡೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಇದಕ್ಕೆ ಟೆಸ್ಟ್ ಟ್ಯೂಬ್ ಬೇಬಿ ಅನ್ನೋದು ಇದೆ ಅಲ್ವಾ? ಎಲ್ಲದಕ್ಕೂ ಟೆಸ್ಟ್ ಟ್ಯೂಬ್ ಬೇಬಿನೇ, ಬಟ್ ಎಗ್ ವಿಲ್ ಬಿ ಡಿಫ್ರೆಂಟ್ ಜೆನೆಟಿಕ್ ಮೆಟೀರಿಯಲ್. ಸೊ ಈ ಥರದ ಕೇಸ್ಗಳು ಎಷ್ಟು ಪರ್ಸೆಂಟೇಜ್ ಮೇಡಮ್? ಇವಾಗ ತುಂಬ ಜಾಸ್ತಿ ನೋಡ್ತಾ ಇದ್ದೀವಿ. ಮುಂಚೆ ಎಲ್ಲ ಒಂದು 8 to 10 ಇತ್ತು. ಇವಾಗ ಇಟ್ ಇಸ್ ಗೋಯಿಂಗ್ ಬಿಯಾಂಡ್ 16, 18. ಈಗ ಗಂಡನ ಸಮಸ್ಯೆ ಇದೆ, ಹೆಂಡತಿ ಸಮಸ್ಯೆ ಇದೆ ಗೊತ್ತಿಲ್ಲ, ಬಟ್ ಪ್ರೆಷರ್ ಕ್ರಿಯೇಟ್ ಆಗೋದು ಹೆಂಡತಿ ಮೇಲೆನ, ಹುಡುಗಿ ಮೇಲೆನ. ಸೊ ಅದು ಅತ್ತೆ ಮಾವನಿಂದ ಕ್ರಿಯೇಟ್ ಆಗ್ಬೋದು, ಗಂಡನ ಅಪ್ಪ ಅಮ್ಮನಿಂದ. ಆ್ಯಕ್ಚುಲಿ ತುಂಬ ಕಾಂಪ್ಲೆಕ್ಸ್ ಸಿಚುಯೇಷನ್ ಇಂಡಿಯಾಲಿ. ಅದೇನೋ ಫಸ್ಟ್ ಬೇಬಿ ತಾಯಿ ಮನೆಯಲ್ಲೇ ಆಗಬೇಕು, ಅವ್ರ ಖರ್ಚಿಂದನೇ ಆಗಬೇಕು ಅಂತ ಕಂಪ್ಲೀಟ್ ಅದನ್ನು ಡೆಲಿಗೇಟ್ ಮಾಡಿ ಇಟ್ಬಿಟ್ಟಿದ್ದಾರೆ. ಸೊ ಇವ್ರಿಗೆ ಪಾಪು ಆಗಲಿಲ್ಲ ಅಂದ ತಕ್ಷಣ ನಿಮ್ಮ ಅಮ್ಮನ ಮನೆಗೆ ಹೋಗ್ಬಿಟ್ಟು ನಾನು ಅಲ್ಲಿಂದ ತೋರಿಸ್ಕೊ, ಅಲ್ಲಿಂದ ಖರ್ಚು ಮಾಡ್ಕೊ IVFಗೆಲ್ಲ. ಸೊ ಇವ್ರು 1 ಪೈಸಾನು ಖರ್ಚು ಮಾಡಲ್ಲ. ಓನ್ಲಿ ಪೇರೆಂಟ್ಸ್ ಶುಡ್ ಕಮ್ ಅಂಡ್ ಪೇ. ಸೊ ಅದೊಂದು ದೊಡ್ಡ ಸ್ಟ್ರೆಸ್ಸು ಹೆಂಗಸರಿಗೆ. ಆಮೇಲೆ ಹಸ್ಬೆಂಡ್ ಸಪೋರ್ಟ್ ಮಾಡಲ್ಲ ಟ್ರೀಟ್ಮೆಂಟ್ಗೆ. ಸೊ ಅವ್ರು ಬಂದಿರ್ತಾರೆ, ಅವ್ರಿಗೆ ಎಗ್ ಪಿಕಪ್ ಆಗ್ತಿರುತ್ತೆ, ಎಂಬ್ರಿಯೋ ಟ್ರಾನ್ಸ್ಫರ್ ಆಗಿರುತ್ತೆ, ಹಸ್ಬೆಂಡ್ಸ್ ಬ್ಯುಸಿ ಇರ್ತಾರೆ. ಸೊ ಇದೆಲ್ಲ ತುಂಬ ಒಂಥರ ಮೆಂಟಲ್ ಸ್ಟ್ರೆಸ್ ಆಗ್ತಿರುತ್ತೆ ಲೇಡಿಗೆ. ಒಂದು ಲೇಡಿ ಪ್ರತಿ ಎಂಬ್ರಿಯೋ ಟ್ರಾನ್ಸ್ಫರ್ ತುಂಬ ಚೆನ್ನಾಗಾಗಿ ಹೋಗೋರು ನೆಗೆಟಿವ್ ರಿಸಲ್ಟಿಂದ ಬರೋರು 15 ದಿವಸ ಆದಮೇಲೆ. ಆಮೇಲೆ ಗೊತ್ತಾಯಿತು ಅವ್ರು 15 days ಆಫ್ಟರ್ ಎಂಬ್ರಿಯೋ ಟ್ರಾನ್ಸ್ಫರು ತುಂಬ ಕಿರುಕುಳ ಅಂತೆ ಮನೇಲಿ. ನೀನು ಈ ಸಲಿನೂ ಎಲ್ಲಿ ಕನ್ಸೀವ್ ಆಗ್ತೀಯಾ, ನೀನು ಆಗ್ತೀಯೋ ಇಲ್ವೋ, ಫಿಸಿಕಲ್ ಅಸಾಲ್ಟ್ವರೆಗೂ ಹೋಗೋದಂತೆ. ಸೊ ಇದೆಲ್ಲ ಅವ್ರು ಬಾಯೇ ಬಿಟ್ಟಿರಲಿಲ್ಲ. ಸೊ ಯಾವಾಗ ಮೈಂಡು ಮತ್ತು ಎಮೋಷನ್ಸ್ ಕಾಮ್ ಇಲ್ವೋ ಖಂಡಿತ ಅದು ಭ್ರೂಣ ಒಳಗಡೆ ಅಂಟ್ಕೊಳ್ಳಲ್ಲ. ಆಫ್ಟರ್ 3 failure ಆಫ್ ಟ್ರಾನ್ಸ್ಫರ್ಸ್ ಅವ್ರು ನಮಗೆ ಬಂದು ಹೇಳಿದ್ರು. ಆಮೇಲೆ ಹಸ್ಬೆಂಡ್ನ ಕರೆಸಿ ಇದೆಷ್ಟು ಇಂಪಾರ್ಟೆಂಟ್ ಒಬ್ರದ್ದು ಒಂದು ಮಾರಲ್ ಸಪೋರ್ಟ್ ಹೇಗಿರಬೇಕು, ಅತ್ತೆ ಮಾವನ ಸಪೋರ್ಟ್ ಹೇಗಿರಬೇಕು. ಸದಾ ಒಬ್ಬರನ್ನ ಬ್ಲೇಮ್ ಮಾಡ್ತಾನೆ ಇದ್ರೆ ಅವ್ರ ಕಂಡೀಷನ್ ಹೆಂಗಾಗ್ಬೋದಲ್ವ ಸರ್ ದಿನಾನು. ಸೊ ನಾನು ಮತ್ತೆ ಈ ಸಲ ಕನ್ಸೀವ್ ಆಗಲ್ಲ ಅಂತ ಅವ್ರ ಮೈಂಡ್ಗೂ ಹೊಟ್ಟೋಗ್ಬಿಡುತ್ತಲ್ಲ. ಸೊ ಇದೆಲ್ಲ ಹ್ಯೂಜ್ ರೋಲ್ ಇದೆ. ಆಮೇಲೆ ಫ್ಯಾಮಿಲಿ ಸಪೋರ್ಟ್ ಎಷ್ಟು ಚೆನ್ನಾಗಿರುತ್ತೋ ಅವ್ರಿಗೆ ಅಷ್ಟು ಚೆನ್ನಾಗಿ ರಿಸಲ್ಟ್ಸ್ ಬರುತ್ತೆ, ನಾವೇ ನೋಡಿದ್ದೀವಿ. ಸೊ ಸಾಕಷ್ಟು ವಿಚಾರಗಳನ್ನ ನಾವು ಸಂತಾನಹೀನತೆ ಬಗ್ಗೆ ಮಾತಾಡಿದ್ವಿ. ನಮ್ಮ ಸಮಾಜ ಒಂಥರ ಆಶೀರ್ವಾದ ಮಾಡಬೇಕಾದ್ರೂ ಕೂಡ ಅದನ್ನೇ ಹೇಳ್ತಾರೆ ಅಲ್ವಾ? ಸೊ ಫಲೋ ಫೂಲು ಅಂತ ಇಂಗ್ಲೀಷಲ್ಲಿ ಅಂತಂತಾರೆ, ಇದು ಹಿಂದಿನಲ್ಲಿ ಹೇಳ್ತಾರೆ. ಕನ್ನಡದಲ್ಲೂ ಕೂಡ ನೀನು ಆಯುಷ್ವಂತನಾಗು, ಮಕ್ಕಳನ್ನ ಮನೆ ತುಂಬ ಮಕ್ಕಳಾಗಲಿ, ಈ ಥರದ್ದೇ ಇದೆ. ಸೊ ಮಕ್ಕಳಿರಲೋ ಮನೆ ತುಂಬ ಅನ್ನೋದು ಒಂದು ನಮ್ಮ ಅಂದರೆ ಸಮೃದ್ಧತೆಯ ಸಂಕೇತ ಅನ್ನೋದು ಆಗ್ಬಿಟ್ಟಿದೆ. ತಪ್ಪೇನಿಲ್ಲ ಹಂಗೆ ಅಂದ್ಕೊಳ್ಳೋದ್ರಲ್ಲಿ. ಬಟ್ ಅದು ಸ್ಟ್ರೆಸ್ ಆಗೋದು ಹೆಣ್ಮಗಳಿಗೆ. ಹೀಗಾಗಿ ಅದು ಸೊ ದ್ಯಾಟ್ ಇಸ್ ಅ ಡಿಫ್ರೆಂಟ್ ಥಿಂಗ್. ಬಟ್ ನಾನು ಈ ಪ್ರಶ್ನೆ ಏನು ಕೇಳಬೇಕು ಅಂದ್ಕೊಂಡೆ ಅಂದರೆ, ಈ ಥರ ಸಮಸ್ಯೆ ಎದುರಿಸ್ತಿರುವಂಥ ದಂಪತಿಗಳಿಗೆ ನಿಮ್ಮ ಒಂದು ಫೈನಲ್ ಸಲಹೆ ಏನು ಕೊಡೋಕ್ಕೆ ಇಷ್ಟಪಡ್ತೀರಿ?
ಈ ಥರ ಮಗುಗೆ ಟ್ರೈ ಮಾಡ್ತಿರೋರು ತುಂಬ ವರ್ಷ ಮನೇಲೇ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬಾರ್ದು. 8 years 10 years ಎಲ್ಲ ಬಿಟ್ಬಿಟ್ಟಿರ್ತಾರೆ. ಏಜ್ ಅನ್ನೋದು ತುಂಬ ಫಾಸ್ಟಾಗಿ ಟಿಕ್ ಆಗ್ತಾ ಇರುತ್ತೆ ನಮ್ಮ ಬಯೋಲಜಿಕಲ್ ಕ್ಲಾಕ್. ಸೊ ಆದಷ್ಟು ಅವ್ರ ಏಜ್ನ ಗಮನ ಇಟ್ಕೋಬೇಕು. ಆಮೇಲೆ ಬೇಗ ಬಂದು ಡಾಕ್ಟರ್ಸ್ ಹತ್ರ ತೋರಿಸ್ಕೋಬೇಕು. ದೇವಸ್ಥಾನ ಎಲ್ಲ ಮಾಡಲಿ, ಹರಕೆ ಹೋಮ ಎಲ್ಲ ಮಾಡಲಿ, ಬಟ್ ಸೈಮಲ್ಟೇನಿಯಸ್ಲಿ ಡಾಕ್ಟರ್ಸ್ ಹತ್ರನೂ ತೋರಿಸ್ಕೊಂಡು ಸೈನ್ಸ್ ಮತ್ತು ಸ್ಪಿರಿಚುಯಾಲಿಟಿ ಎರಡು ಕಂಬೈನ್ ಮಾಡಿದಾಗ ಮಿರಾಕ್ಯುಲಸ್ ಪಾಸಿಬಿಲಿಟೀಸ್ ಇದೆ. ಸೊ ಟೈಮ್ ವೇಸ್ಟ್ ಮಾಡಬೇಡಿ. ಸೊ ನೀವು ಟ್ರೀಟ್ಮೆಂಟ್ ತೊಗೋತಾ ಇದ್ರೆ ಹಾಗೆ ನೀವು ತಿರುಪತಿಗೆ ಹೋಗಿ ಬಂದ್ರಿ, ತಿರುಪತಿಯಿಂದ ನಿಮಗೆ ಬಲಗಡೆ ಒಂದು ಹೂ ಬಿತ್ತು, ಆ ಥರ ಏನೋ ಒಂದು ಆಗುತ್ತೆ, ನಿಮ್ಮ ಮನಸ್ಸಲ್ಲಿ ಅನಿಸುತ್ತೆ ಓ ಈ ಸಲ ನಂಗೆ ತುಂಬ ಒಳ್ಳೆ ಇದು ಸಿಕ್ತು, ದರ್ಶನ ಸಿಕ್ಕಿದೆ, ಆ ಟೈಮಲ್ಲಿ ನೀವು ಚಿಕಿತ್ಸೆ ಕೂಡ ತೊಗೋತೀರಾ. ಸೊ ಹೀಗಾಗಿ ಅದು ಫಲಿಸುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಒಂದು ಮಾರಲ್ ಆಫ್ ದ ಸ್ಟೋರಿ ಏನಂದರೆ ಬೇಸಿಕಲಿ ನಂಗೆ ಅರ್ಥ ಆಗಿದೆ ಅಂದರೆ ಡೋಂಟ್ ವೇಸ್ಟ್ ಯುವರ್ ಟೈಮ್. ಅಂದರೆ ಏನೋ ಒಂದು ಸಮಸ್ಯೆ ಇದೆ ಅಂತಂದಾಗ ನಿಮಗೆ ಅರ್ಥ ಆಗಲ್ಲ, ಅದು ನಮಗೆ ಅರ್ಥ ಆಗಲ್ಲ, ಅದು ಡಾಕ್ಟ್ರುಗಳಿಗಷ್ಟೇ ಅರ್ಥ ಆಗಕ್ಕೆ ಸಾಧ್ಯ. ನಾವೇ ಅಸ್ಯೂಮ್ ಮಾಡ್ಕೊಳ್ಳೋದು ಬೇಡ, ಅದರಿಂದ ಆಗಿರ್ಬೋದು, ಇದರಿಂದ ಆಗಿರ್ಬೋದು, ಹಾಗಾಗಿರ್ಬೋದು, ಹೀಗಾಗಿರ್ಬೋದು, ಯಾರ್ದೋ ಫ್ರೆಂಡ್ ಮಾತು ಕೇಳಿಕೊಂಡು ಗೂಗಲ್ ಮಾಡಿಕೊಂಡು ದಯವಿಟ್ಟು ಟೈಮ್ ವೇಸ್ಟ್ ಮಾಡಬೇಡಿ. ಅಷ್ಟು ಮಾಡಿ ಇದು ನಾವು ಅಂದ್ಕೊಂಡು ತಪ್ಪು ಅಂತ ತಿಳಿಯೋದ್ರೊಳಗಡೆ ನಿಮಗೆ ಟೈಮ್ ಆಗ್ಬಿಟ್ಟಿರುತ್ತೆ. ಸೊ ಹೀಗಾಗಿ ಆದಷ್ಟು ಬೇಗ ಅಂದರೆ ಯೂಶ್ವಲಿ ಮದುವೆ ಆಗಿ 1-2 ವರ್ಷ 3 ವರ್ಷಕ್ಕೆ ನಾವು ಪ್ಲ್ಯಾನ್ ಮಾಡ್ತಾರೆ. ಯೂಶ್ವಲಿ 2 ವರ್ಷ ಆರಾಮಾಗಿದ್ದು ಆಮೇಲೆ ಪ್ಲ್ಯಾನ್ ಮಾಡ್ತಾರೆ. 4ನೇ ವರ್ಷಕ್ಕೆ ಐ ಥಿಂಕ್ ದೇ ಶುಡ್ ಕಮ್ ಇಫ್ ಇಟ್ಸ್ ನಾಟ್ ಹ್ಯಾಪನಿಂಗ್. 1 ವರ್ಷ ಮಾಡಿ ಕೂಡ ನಿಮಗೆ ಟೆಕ್ಸ್ಟ್ ಬುಕ್ಸ್ ಪ್ರಕಾರ 1 year ಆಗಿದ ತಕ್ಷಣ ಬರಬೇಕು. ಟೆಕ್ಸ್ಟ್ ಬುಕ್ ಪ್ರಕಾರ ಅಂದರೆ ಯಾವ ಟೆಕ್ಸ್ಟ್ ಬುಕ್? ನಮ್ದೆಲ್ಲ ಇನ್ಫರ್ಟಿಲಿಟಿ ಟೆಕ್ಸ್ಟ್ ಬುಕ್ಸ್ ಪ್ರಕಾರ ಓಕೆ 1 year ಆಯಿತು ನಿಮ್ಗೆ ಮಗು ಆಗ್ತಿಲ್ಲ ಅಂದರೆ ಡಾಕ್ಟರ್ ಹತ್ರ ಬರಬೇಕು. ಎಸ್, ನಾ ಹೇಳ್ತಾ ಇರೋದು ಖಂಡಿತ ಅಂದರೆ ನೀವು ಪ್ಲ್ಯಾನ್ ಮಾಡಿ 1 ವರ್ಷದೊಳಗಡೆ ಬರ್ಬೇಕು. ನೀವು ಖಂಡಿತ 1 ವರ್ಷದೊಳಗೆ ಬರ್ಬೇಕು. ಅಂದರೆ ಮದುವೆ ಆಗಿ ನೀವು ಪ್ಲ್ಯಾನ್ ಯಾವಾಗ ಮಾಡ್ತೀರಿ ನನಗೆ ಗೊತ್ತಿಲ್ಲ. 2 ವರ್ಷ ಆದಮೇಲೆ ಕೆಲವರು ಪ್ಲ್ಯಾನ್ ಮಾಡ್ತಾರೆ, 3 ವರ್ಷ ಆದಮೇಲೆ ಮಾಡ್ತಾರೆ. ಸೊ ಮದುವೆ ಆಗಿ ನೀವು ಪ್ಲ್ಯಾನ್ ಮಾಡಿ 1 ವರ್ಷದೊಳಗಡೆ ಏನೂ ಆಗ್ತಿಲ್ಲ ಅಂದರೆ 100% ಯು ಶುಡ್ ಕನ್ಸಲ್ಟ್ ಎ ಡಾಕ್ಟರ್. ದೆನ್ ಓನ್ಲಿ ಈ ಸಮಸ್ಯೆಯಿಂದ ಹೊರಗಡೆ ಬರೋಕ್ಕೆ ಸಾಧ್ಯ. ಮತ್ತು ಯಾವುದೇ ಸಮಸ್ಯೆ ಚಿಕಿತ್ಸೆ ಲಭ್ಯ ಇದೆ ಅಂದರೆ ಅದನ್ನು ಪಡ್ಕೊಳ್ಳೋದ್ರಲ್ಲೇ ಬುದ್ಧಿವಂತಿಕೆ ಇದೆ. ಆಮೇಲೆ ಆದಷ್ಟು ಬೇಗ ನಿಮ್ಮ ಆ ಒಂದು ಫೇಸಿಂದ ಹೊರಗಡೆ ಬಂದು ಆಮೇಲೆ ಮಗು ಅನ್ನೋದಿದೆಯಲ್ಲ, ಅದು ಒಂದು ನಿಮ್ಮ ಗಂಡ ಹೆಂಡತಿ ಒಂದು ಮದುವೆ ಆಗಿ ಒಂದಷ್ಟು ವರ್ಷಗಳಾದಮೇಲೆ ಒಂದು ಮೊನೋಟನಿ ಶುರು ಆಗುತ್ತೆ. ಆಮೇಲೆ ಒಬ್ರಿಗೊಬ್ರು ಸ್ವಲ್ಪ ಬೋರ್ ಆಗ್ತಾರೆ, ಕೆಲವು ಸಲ ಇರಿಟೇಟ್ ಆಗುತ್ತೆ, ಯಾಕಂದರೆ 24 ಗಂಟೆ ಜೊತೆಲಿ ಇರ್ತೀವಿ. ಅದನ್ನು ಬ್ರೇಕ್ ಮಾಡೋಕ್ಕೆ ಒಂದು ಮಗು ಬಂದುಬಿಟ್ರೆ ಅದು ಬೇರೆ ಥರದ್ದೇ ಒಂದು ಲೈಫು. ಆಮೇಲೆ ನಾನು ಒಂದು ಅಬ್ಸರ್ವ್ ಮಾಡಿದ್ದೇನೆ ಅಂದರೆ ಒಂದು ಮಗು ಆದಮೇಲೆ ಅದೊಂದು 4-5 ವರ್ಷ ನಿಮಗೊಂದು ಖುಷಿ ಕೊಡುತ್ತಲ್ಲ, ಅದಕ್ಕೆ ಬುದ್ಧಿ ಬರೋ ತನಕ ಅದೊಂಥರ ಸ್ವರ್ಗ ಅಲ್ವಾ. ಆಮೇಲೆ ಅದಕ್ಕೆ ಬುದ್ಧಿ ಬಂದಮೇಲೆ ಅದು ನಿಮಗೆ ಕೀಟ್ಲೆ ಕೊಡೋಕ್ಕೆ ಶುರು ಮಾಡುತ್ತೆ. ಅದು ಒಂಥರ ದೇವ್ರ ಸ್ವರೂಪನ ನಿಜವಾಗ್ಲೂ ಹೇಳಬೇಕಂದ್ರೆ. ಅಂಥ ಒಂದು ಅವಕಾಶ ನಿಮಗೆ ಲಭ್ಯ ಇರಬೇಕಾದ್ರೆ ಅದನ್ನು ದಯವಿಟ್ಟು ತಪ್ಪಿಸ್ಕೊಳ್ಬೇಡಿ. ನಮ್ಮ ತಪ್ಪಿನಿಂದಾಗ ನಿಮ್ಮ ತಪ್ಪಿನ ತಪ್ಪಿಸ್ಕೊಳ್ಬೇಡಿ ಅಂತ. ಸೊ ನಿಮ್ಮ ಕೈ ಮೀರಿದ್ದೇನಾದರೂ ಇದ್ದರೆ ಅದನ್ನು ಡಾಕ್ಟ್ರ್ ಹೇಳಿ, ನೀವೇ ಯಾಕೆ ಡಿಸೈಡ್ ಮಾಡ್ತೀರಾ? ಸೊ ಅಷ್ಟು ಹೇಳ್ತಾ ನಾನು ಡಾಕ್ಟರ್ ಆಶಾ ವಿಜಯ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಹೇಳ್ತೀನಿ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ. ಗರ್ಭಗುಡಿ IVF ಸೆಂಟರ್ನ ಫೋನ್ ನಂಬರ್ ಮತ್ತು ಡಿಸ್ಕ್ರಿಪ್ಷನಲ್ಲಿ ನಾವು ಇಮೇಲ್ ID ಎಲ್ಲವನ್ನು ಕೂಡ ಹಾಕಿರ್ತೀವಿ. ಸಾಧ್ಯವಾದರೂ ದಯವಿಟ್ಟು ಆ ಸೆಂಟರ್ಗಳಿಗೆ ಹೋಗಿ ನಿಮ್ಮ ಸಮಸ್ಯೆನ ನೀವು ಚಿಕಿತ್ಸೆ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ನೋಡ್ತಾ ಇರಿ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾ ಇರಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ.